ನಮ್ಮ ಅಂದದ ಚಂದದ ಸುಬ್ಬಲಕ್ಷ್ಮಿ ಸಂಸಾರ, ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ, ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ. ಆಫ್ ಮಾಡೋದು ನೀನು ಆಫ್ ಮಾಡ್ತಿಲ್ಲ, ನೀರು ಚೆಲ್ಲ. ಅಯ್ಯೋ ಇಲ್ಲಪ್ಪ, ಆಫ್ ಮಾಡ್ತೀನಿ. ಆಫೀಸ್ ಕೆಲಸ ಏನಿದ್ರು ಆಫೀಸ್ನಲ್ಲೇ ಮುಗಿಸ್ಕೊಂಡು ಬರಬೇಕು, ಮನೆ ತನಕ ತರಬಾರ್ದು. ಹೌದಪ್ಪ, ನಾನು ಅವ್ರಿಗೆ ಫೋನ್ ಮಾಡ್ಬಿಟ್ಟು ಈಗೆಲ್ಲ ಡಿಸ್ಟರ್ಬ್ ಮಾಡಬೇಡಿ ಅಂತ ಫೋನ್ ಮಾಡ್ಬಿಡ್ತೀನಿ. ಏಯ್ ಬಿಡೋ ಫೋನ್ನ. ಅಂದ್ರೆ ನಾವಿಬ್ರು ಎಷ್ಟು ದಿವಸ ಬದುಕ್ತೀವ? ಆಮೇಲೆ ನಮ್ಮಿಬ್ರು ಫೋಟೋ ಮುಂದೆ ನಿಂತ್ಕೊಂಡು ನಿಮ್ಮ ಜೊತೆ ಕಾಲ ಕಳಿಬೇಕಾಯ್ತು, ಅಪ್ಪ ಅಮ್ಮ ಐ ಜಸ್ಟ್ ಮಿಸ್ ಯು ಅಂತ ಕೊರ್ಗೋ ಬದಲು ಈಗಲಾದರೂ ನಮ್ಮ ಜೊತೆ ಸ್ವಲ್ಪ ಕಾಲ ಕಳೆದ್ರೆ ನಮಗೂ ಖುಷಿ ಸಿಗುತ್ತೆ. ನಾನು ಹೇಳಿದ್ಮೇಲೆ ಮುಗಿತು, ಇಲ್ಲಾಂದ್ರೆ ಹೇಳ್ಬಿಡು, ನಾವಿಲ್ಲಿಂದ ಹೋಗ್ತೀವಿ. ಬಾಟಿ, ನಮ್ಮ ಸುಬ್ಬಲಕ್ಷ್ಮಿ ಮಾಡೋ ಅಡುಗೆ ನಾಲ್ಗೆಗೆ ಅಡಿಕ್ಟ್ ಆಗ್ಬಿಟ್ಟಿದೆ. ಬೇರೆ ಏನು ರುಚಿ ಅನ್ಸೋದೇ ಇಲ್ಲ ನೋಡು. ಅಯ್ಯಯ್ಯ, ನೀನು ಯಾಕೆ ಗುರುಪಾಸ್ ಆಗ್ತಾ ಇದೆಯಾ? ನೀನು ತಿಂಡಿ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳಿಲ್ಲ ನಾನು. ಯಾಕೋ ನನ್ನ ನಾಲಿಗೆಗೆ ತಿಂಡಿ ರುಚಿಯಾಗಿಲ್ಲ ಅಂತ ಹೇಳಿದೆ ಅಷ್ಟೇ. ರೀ, ಇವತ್ತು ತಿಂಡಿ ಮಾಡಿರೋದು ನಾನಲ್ಲ, ಸಹನ. ಓ, ಹಾಗೆ ಹೇಳು. ಮತ್ತೆ ನಾನು ಸುಮ್ಮನೆ ನನ್ನ ನಾಲ್ಗೆ ಮೇಲೆ ಅನುಮಾನ ಪಟ್ಬಿಟ್ಟೆ. ಸಹನ, ತಿಂಡಿ ತುಂಬ ಚೆನ್ನಾಗಿ ಮಾಡಿದ್ದೆಮ್ಮ. ಅವಾಗವಾಗ ಈ ಥರ ತಿಂಡಿ ತಿಂತಾ ಇರಬೇಕು, ಆಗಲೇ ಒಳ್ಳೇದೇನು ಕೆಟ್ಟದ್ದೇನು ಅಂತ ಅರ್ಥ ಆಗೋದು. ಹೌದೌದು, ಕಂಡೋರ್ ಕೈ ರುಚಿ ಹೊಗಳೋ ನಿಮ್ಗೆ ಮನೆಯವ್ರು ಮಾಡೋದು ಮೆಚ್ಚುಗೆ ಆಗಲ್ಲ. ಅಯ್ಯೋ, ನಾನು ಹಾಗೆ ಹೇಳಿಲ್ಲಮ್ಮ. ತಿಂಡಿ ಚೆನ್ನಾಗೇ ಇದೆ, ಚೆನ್ನಾಗಿಲ್ಲ ಅಂತ ನಾನು ಹೇಳಲೇ ಇಲ್ಲ. ಅದು ಬಿಡು, ಅದೆಲ್ಲದಕ್ಕಿಂತ ನೀನು ಇವತ್ತು ತಿಂಡಿ ಮಾಡಿದ್ಯಲ್ಲ, ಅದನ್ನು ಮೆಚ್ಕೋಬೇಕಾದ್ದೆ. ನನಗೇನು ದಿನ ತಿಂಡಿ ಮಾಡೋದಕ್ಕೆ ಇಷ್ಟನೇ ಮಾವ, ಆದ್ರೆ ಇಷ್ಟು ದಿನ ನನ್ಗೆ ಅವಕಾಶ ಸಿಕ್ಕಿರ್ಲಿಲ್ಲ. ಹೌದು ಹೌದು, ಸದ್ಯ ನಾವು ಬದುಕಿದ್ವಿ. ಅದು ಹೊಸ ಮನೆ ಸಿಕ್ಕಿರೋ ಖುಷಿಗೆ ನಾನ್ ನೋಡ್ಲೇಬೇಕು ಅಂತಂದ್ರು, ಅದಕ್ಕೆ ಕರ್ಕ ಬಂದೆ. ಒಳ್ಳೇದಾಯ್ತು ಬಿಡ್ಬೇಟಿ. ನೋಡಿ ಸಾವ್, ನಮ್ಮ ಸುಬ್ಬವನ್ ಅಂತ ಹೆಂಡತಿ ಸಿಕ್ಕಿರೋದು ನಿಮ್ಮ ಅದೃಷ್ಟ ಅಂತಾನೆ ಹೇಳ್ಬೋದು. ಈ ಮಗುವಿಂದಾನೆ ಇವತ್ತು ಈ ಹುಸಿ ಉಸಿರಾಡ್ತಾ ಇರೋದು. ಕಂಡೋರ್ ಕಷ್ಟಕ್ಕಾಗೋ ಹೆಣ್ಮಗಳು ತನ್ನ ಗಂಡ ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋಬಹುದು ಹೇಳಿ. ಪುಣ್ಯ ಮಾಡಿದಿರಿ ನೀವು ಇಂಥ ಹೆಂಡತಿ ಪಡೆಯೋಕೆ. ಈಗ ಕಾರಲ್ಲಿರೋದು ಶಿಫ್ಟ್ ಮಾಡೋಣವಾ? ಓ, ಅದಕ್ಕೇನಂತೆ, ಬನ್ನಿ. ಅಯ್ಯೋ ಕಾಕ, ನೀವ್ ಯಾಕೆ ಸುಮ್ಕೆ ತೊಂದ್ರೆ ತಕತೀರಾ? ಎಲ್ಲ ಕೆಲ್ಸನೂ ನಾನು ಒಬ್ನೇ ಮಾಡ್ತೀನಿ ಅಂತ ನನ್ನ ಗಂಡ ಪ್ರೀತಿಯಿಂದ ಇಲ್ಲಿಗೆ ಬಂದವ್ರೆ. ನೀವು ಕೀ ಕೊಡಿ ಅಷ್ಟೇ ಸಾಕು, ಎಲ್ಲ ನಾವೇ ನೋಡ್ಕತೀವಿ. ಆಹಾ, ಗಂಡ ಹೆಂಡ್ತಿದ್ರೆ ಹೀಗಿರ್ಬೇಕಪ್ಪ. ನಿಮಗೆ ನನ್ನಿಂದ ಏನಾದರೂ ಸಹಾಯ ಬೇಕಿದ್ರೆ ಒಂದು ಕೂಗು ಹಾಕಿ ಬಂದ್ಬಿಡ್ತೀನಿ. ಬರ್ತೀನಿ. ಆಯ್ತು ಕಾಕ. ಅಂದಂಗೆ ನಾಳೆಗೊಂದು ಪೂಜೆ ಇಟ್ಕೊಂಡಿದೀವಿ. ನಿಮ್ಮ ಮನೇಲಿ ದೇವ್ರ ಪೂಜೆ ಇಟ್ಕೊಂಡ್ರೆ ನಿಮ್ಗೇನು ಬೇಸರ ಇಲ್ಲ ಅಲ್ವಾ? ದೇಖೋ ಬೇಟಿ, ನೀನು ನಿನ್ನ ರಕ್ತ ಕೊಟ್ಟು ನನ್ನನ್ನು ಕಾಪಾಡಿದೆ. ಆ ರಕ್ತದಲ್ಲಿ ಜಾತಿ ಭೇದ ಇಲ್ಲ ಅಂದಮೇಲೆ ನಮ್ಮನ್ನು ಸೃಷ್ಟಿ ಮಾಡೋರು ದೇವರಲ್ಲಿ ಜಾತಿ ಭೇದ ಇರ್ತಮ್ಮ. ನೀವು ಪೂಜೆನ ಆರಾಮಾಗಿ ಮಾಡ್ಕೊಳ್ಳಿ, ಆ ದೇವರು ನಿಮ್ಮಿಬ್ಬರು ಚೆನ್ನಾಗಿಟ್ಟಿರಲಿ. ಆಯ್ತು ಕಾಕ, ಬರ್ತೀನಿ. ಕ್ಯಾರಿ, ನನ್ನ ಕೈಗೆ ಸಿಗೋ, ನಿನ್ನ ಕತೆನೇ ಮುಗಿಸ್ತೀನಿ. ಕ್ಯಾರಿ, ತಪ್ಪು ನಿರ್ಧಾರ ಮಾಡ್ತಾ ಇದೀಯಾ?
ನೀನು ಯಾವತ್ತು ಈ DKDಗೆ ಸೆಲೆಕ್ಟ್ ಆಗಿದೆಯೋ ಆವತ್ತಿಂದ ಎಷ್ಟು ಜನಕ್ಕೆ ನೀನು ಸ್ಫೂರ್ತಿದಾಯಿ ಆದೆ ಗೊತ್ತಾ? ನಿನ್ನ ಮೇಲೆ ನಮ್ಮ ಮನೆಯವರಷ್ಟೇ ಅಲ್ಲ ಅಮ್ಮ, ಇಡೀ ಕರ್ನಾಟಕದ ಜನ ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅದನ್ನು ಹುಸಿ ಮಾಡಬೇಡಮ್ಮ. ನನಗದೆಲ್ಲ ಗೊತ್ತಿಲ್ಲ ಮಾವ. ನನ್ನ ಡಾನ್ಸ್ ಬಗ್ಗೆ, ನನ್ನ ಗಾತ್ರದ ಬಗ್ಗೆ ತುಂಬಾ ಅವಮಾನ ಆಗ್ತದೆ ಮಾವ. ನಿಮ್ಮ ನಂದಿನಿ ಇವತ್ತಿಗೆ ಸತ್ತು ಹೋದ್ಲು ಅಂತ ತಿಳ್ಕೊರಿ. ಈಗೂ ನೀವು ನಿಮ್ಮ ಸೊಸಿನ ಯಾಕೆ ಮೆರೆಸ್ಲಿಕ್ಕತ್ತಿಲ್ಲ ಅಂತ ಕೇಳಿಕತ್ತೀರಿ ಹೊರತು ನನ್ನ ಮಗನ ಹೆಂಡತಿ ನನಗೆ ಯಾಕೆ ದೂರ ಅಂತ ಕೇಳವಲ್ರಿ. ನಿಮಗಿನ್ನೂ ಗೊತ್ತಿಲ್ಲ, ನೀವು ಹೊಗಳಿಕತ್ತಿರೋ ಗೌರಿ ಒಳ್ಳೆ ಕಲ್ಲ. ಮೊದಲಿಂದನೂ ರಾಮೂರ್ ಸ್ವಭಾವ ಎಂಥದ್ದು ಅಂತ ನಿಮ್ಗೆಲ್ಲರಿಗೂ ಗೊತ್ತಲ್ವಾ? ರಾಮೂರ್ಗೆ ಯಾವಾಗ ಒಪ್ಕೆನೋ ಆವಾಗ ನಮ್ಮಿಬ್ಬರು ಮೊದಲನೇ ರಾತ್ರಿ. ಅಲ್ಲಿವರೆಗೂ ಪ್ಲೀಸ್ ಯಾರೂ ರಾಮೂರ್ನ ಫೋರ್ಸ್ ಮಾಡಬೇಡಿ. ಜಾನು ನಿಂತ್ಕೊಳ್ಳಮ್ಮ. ನಂಗೆ ಒಪ್ಕೆ. ಅವ್ರ ಅಮ್ಮ ಇದ್ದಾರೆ, ನಾನು ಹೋಗಿ ಹಿಂದೆಯಿಂದ ಸೌಗಂಧಿನ ಕರ್ಕೊಂಡ್ಬಂದ್ಬಿಡ್ತೀನಿ. ಏಯ್ ಸೌಗಂಧಿ, ನಿನ್ಗೆ ಆ ಹಿರಣ್ಮಯ ಬೇಕು ತಾನೆ? ಹೌದು, ಆ ಹಿರಣ್ಮಯ ಹತ್ರ ನನ್ನ ಕರ್ಕೊಂಡು ಹೋಗ್ತೀನಿ. ನನ್ನ ಜೊತೆ ಬರ್ತೀಯಾ? ಬರ್ತೀನಿ. ಬಾ ಬಾ ಬಾ. ಏ ಹುಚ್ಚಿ, ನಿನ್ ಕಣ್ಮುಂದೆನೇ ಇದ್ದಾರಲ್ಲ ಹಿರಣ್ಮಯ. ಅಕಾಲ ಮೃತ್ಯುವಿನ ಸೂಚನೆಯಂತೆ. ಸುಮಂಗ್ಲಿಯರ ಜೊತೆ ಬಂದು ನಿಂತ್ಕೊ. ಅಮೃತ ದೀರ್ಘ ಸುಮಂಗ್ಲಿ ಭವ ಅಂತ ಆಶೀರ್ವಾದ ಮಾಡಿದ್ದು ನನಗೆ ಸರಿಯಾಗಿ ಕೇಳಿಸ್ಲಿಲ್ಲ. ಇನ್ನೊಂದ್ಸಲ ಆಶೀರ್ವಾದ. ಅಯ್ಯೋ, ಎಣ್ಣೆ ಯಾಕೋ ಬಿಸಿಯಾಗೈತಲ್ಲ. ಓ, ನಾನು ಬಿಸ್ಲಾಗ್ ಬಂದಲ್ಲ ಅದಕ್ಕಿರ್ಬೇಕು. ತಾತ ಇನ್ ಕಾಲ್ಗೆ ಸಣ್ಣದಾಗ ಅಲರ್ಜಿ ಆಗೈತೆ. ಅಟ್ಟಯ್ಯ, ಕಮಲಿ ಈ ಕಡೆ ಬಾ. ನೀನು ಯಾರ ಕೈಲೇ ಕೊಟ್ಟರು, ನಿನ್ನ ಪ್ರೀತಿ ಯಾವುದು ಅಂತ ಡೆಸ್ಟಿನಿ ಇರುತ್ತೋ ಅದು ಅವ್ರ ಕೈಲೇ ಸೇರುತ್ತೆ. ವಿದ್ಯಾ, ಐ ಹ್ಯಾವ್ ಅ ಸ್ಮಾಲ್ ಗಿಫ್ಟ್. ಮುತ್ತುನ್ ಮದುವೆ ಆಗಕ್ಕೆ ಯಾರೇ ಬಂದರೂ ಆ ದೇವರು ಅದನ್ನು ನಡೆಯಕ್ಕೆ ಬಿಡಲ್ಲಮ್ಮ. ಮುತ್ತು ಯಾವತ್ತಿದ್ರೂ ನಿನ್ನೋನೆ. ಮಾಯನ್ ಜೀವನ ಈಗ ನಿನ್ನ ಕೈಲಿದೆ. ದಯವಿಟ್ಟು ಅವಳಿಗೊಂದು ಜೀವ ಭಿಕ್ಷೆ ಕೊಡಮ್ಮ. ಸರಿಮ್ಮ. ನೀನು ಒಪ್ಕೊಂಡಿದ್ದು ಆ ದೇವರೇ ವರ ಕೊಟ್ಟಷ್ಟು ಸಂತೋಷ ಆಯಿತು ಬೆಳ್ಳಿ. ನೋಡ್ತಾ ಇರು, ಇನ್ನು ಮುಂದೆ ನಿನ್ನನ್ನು ಹೇಗೆ ಮಟ್ಟ ಹಾಕ್ತೀನಿ ಅಂತ.